ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಮೆಸೇಜ್ ಕೊಟ್ಟಾರ. ಎಲ್ಲಾರ ಜೊತೆಗೆ ಚಲೋ ಇರ್ಬೇಕಂತೇಳಿ, ಯಾರ ಜೊತೆಗೆ 10 ಮಂದಿ ಕಣ್ಣಾಗ ಏನು ಕೆಟ್ಟೋರ್ ಆಗಬಾರ್ದ, ಎಲ್ಲ ಒಳ್ಳೆ ಇರ್ಬೇಕಂದ್ರ. ಒಂದು ತಾಯಿ ಸೆಂಟಿಮೆಂಟ್ ಚಲೋ ಐತಿ, ತಂದೆ ಸೆಂಟಿಮೆಂಟ್ ಚಲೋ ಐತಿ. ಸೂಪರ್ ಮೂವಿ ಅಣ್ಣ. ಬೆಟ್ ಕಟ್ಟಬೇಕಾಯ್ತು. ಒಳ್ಳೆ ಮೂವಿ, ಸೆಂಟಿಮೆಂಟ್ ಫಿಲ್ಮ್. ನಿಮ್ ಕಾಮಿಡಿ ಸಿಕ್ಸಿ ಸೂಪರ್ ಫಿಲ್ಮ್. 100 days 100 ದಿವ್ಸ ಓಡೇ ಹೊಡ್ತಿದ್ದಕ್ಕೆ 100 ದಿವ್ಸ ಪಿಕ್ಚರ್ ಹೊಡ್ತೆ. ಉತ್ತರ ಕರ್ನಾಟಕ ನಮ್ದೇ, ನಮ್ಮ ಭಾಷೆ ಒಳಗೆ ತೆಗದ್ರದ ಪಿಕ್ಚರ್ ಮಸ್ತ್ ಐತಕ್ಕೆ. 100 ದಿವ್ಸ ಹೋಗಿ ಹೋಗೈತೆ ನೋಡಕ್ಕದೆ. ನೋಡಿದೆ ಚೇತನ್ ಸಾಹೇಬ್ರು ಎಲ್ಲ ನಮ್ಗೆ ಕರ್ಸಿದ್ರಿಲ್ಲ. ಆಮೇಲೆ ಎಲ್ಲ ನೋಡಿದ್ವಿ. ಆಮೇಲಿಂದ ಉತ್ತರ ಕರ್ನಾಟಕ ಎಲ್ಲ ಭಾಷೆ ಅಲ್ಲೇ ಐತಕ್ಕದೆ. ಆಮೇಲಿಂದ 100 ದಿವ್ಸ ನಾವು ಓಡೇ ಹೊಡ್ತು ನೋಡಕ್ಕದ. 100 ಕಾಲ ಓಡ್ಲಿ. ಬೆಂಗಳೂರಲ್ಲಿ ಕೂಡ ಈ ಸಿನಿಮಾ ನಡೀತಿಲ್ಲ ಅನ್ನುವಂಥದ್ದು ಕೇಳ್ಪಟ್ಟೆ. ಬೆಂಗಳೂರಲ್ಲಿ ಅಲ್ಲಿ ನಡೆಯುತ್ತೋ ಬಿಡುತ್ತೆ ಗೊತ್ತಿಲ್ಲ. ಉತ್ತರ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಮ್ಮ ಬಳಗ ಇದೆ ಎಲ್ಲರಿಗೂ ಕೂಡ ಈ ಸಿನಿಮಾ ನೋಡುವಂತದ್ದು ಹೇಳ್ತೀನಿ. ಅಲ್ಲಿ ಬೆಂಗಳೂರಲ್ಲಿ ಕೂಡ ನೀವು ಯಾವ್ದೇ ಒಂದು ಸಿನಿಮಾ ಥಿಯೇಟರ್ ಅಲ್ಲಿ ಬುಕ್ ಮಾಡಿದ್ರೆ ಅಟ್ಲೀಸ್ಟ್ 1 ಶೋ ಕೊಡು ಅಂತ ಹೇಳ್ರಿ. ಅಲ್ಲಿ ಕೂಡ ನಮ್ಮ ಬಳಗ ಇದೆ. ಆ ಬಳಗದ ವತಿಯಿಂದ ಆ ಸಿನಿಮಾನ ನೋಡುವಂತದ್ದು ಹೇಳ್ತೀನಿ. ಈ ಸಿನಿಮಾನ ನನ್ ನಿನ್ನೆ ಬಂದ ಸೌದಕ್ಕರ ಈಗ ಚಿತ್ರರಂಗದ ಟೀಮ್ ಬರತೈತಿ ಅಂತ ಹೇಳಿದಾಗ ನಾವು ಅವ್ರ ಜೊತೆ ಭೇಟಿ ಆದ ಕೂಡ ನನ್ಗೊಂಥರ ಬೇಜಾರ ಅನ್ಸ. ಏನಪ್ಪ ಇಂತ ಒಂದ ಪ್ರತಿಮೆ ಇರೋರ್ಗ ಇವ್ರಿಗೆ ಯಾವ ರೀತಿ ಬೆಂಬಲ ಕೊಡಂಗಿಲ್ಲ ಅಂದ್ರ ಏನಿದೆ ನಮ್ಮ ಕರ್ನಾಟಕದಾಗ ಕನ್ನಡ ಸಿನಿಮಾನ ನೋಡಾಕ ಹಿಂದೆ ಮುಂದ್ ಮಾಡ್ತಾರ ಅಂದಾಗ ಬೇಜಾರ ಅನ್ಸ್ತ. ಆದ್ರೆ ನಿಮ್ ಸಂಬಂಧ ನಾವ್ ಇರ್ತೀವಿ ಇಲ್ಲೇ. ನಾಳೆ ಒಂದಿನ ತಾವೆಲ್ಲ ನನ್ ಬೆಂಬಲ ಮಾಡ್ಬೇಕಂತೇಳಿ ಡೈರೆಕ್ಟರ್ ಅವ್ರು ನನ್ ಕೇಳ್ಕೊಂಡ್ರ. ಮತ್ತೆ ಇವರು ಹೀರೋ ನಮ್ಮ ಸೋಮನು ಅಂತೀವಿ ನಾವು ಈಗ. ಯಾಕಂದ್ರ ಅವರು ನಮ್ಗೆ ಹೇಳಿದ್ರ ನಾವ್ ಇರ್ತೀವಿ, ನೀವ್ ಬರ್ತೀರಂದ್ರ ಅಂತಂದ್ರ. ಆದ್ರ ಮುಂಚಿತವಾಗಿ ನಮ್ಗೆ ಗೊತ್ತಿತ್ತಂದ್ರ ಸಿನಿಮಾ ಇದು ಅದ್ದೂರಿ ಆಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ಜಿಲ್ಲಾದಾಗ ಬರುವಂತ ಪ್ರತಿಯೊಬ್ಬರು ಯುವಕರ ತಾಯಂದ್ರು ಅಕ್ಕಂದ್ರ ಸಮೇತ ಎಲ್ಲರನ್ನು ಒಂದು ವೇದಿಕೆ ನಿರ್ಮಾಣ ಮಾಡಿ ಅದ್ಭುತವಾಗಿ ಈ ಒಂದು ಚಿತ್ರರಂಗ ಬಿಡುಗಡೆ ಇಂತ ತಾರೀಖ್ ಅಂತೇಳಿ ಬಿಡುಗಡೆ ಮಾಡುವಂತದ ನಾವು ನೀವೆಲ್ಲ ಹಂಚ್ಕೊಂತಿದ್ವಿ. ಆದ್ರೆ ಏನೋ ಒಂದು ಪಿಕ್ಚರ್ ಒಂದು ಶೆಡ್ಯೂಲ್ ಬಿಸಿ ಇರೋದ್ರಿಂದ ಅವ್ರ ಪಿಕ್ಚರ್ ಬಿಡುಗಡೆ ಮಾಡಿದ್ರೆ ಈಗ ನಮ್ಗೆ ನಿಮ್ಗೆಲ್ಲ ಪಿಕ್ಚರ್ ಹೇಗ ಅನಿಸ್ತಪ್ಪ? ಪಿಕ್ಚರ್ ಅದ್ಭುತವಾಗಿದೆ. ಈ ಪಿಕ್ಚರ್ ಪ್ರತಿಯೊಬ್ಬರು ನೋಡೋದು ಅಳು ನಗು ಜೀವನದಲ್ಲಿ ಇರೋದೇ ಅದೇ ಈ ಸಿನಿಮಾ. ಅಳು ನಗು ಇರೋದೇ ಜೀವನದಲ್ಲಿ ಅದೇ ಈ ಸಿನಿಮಾ. ಫಸ್ಟಿಗೆ ನಗ್ತಿದ್ರು, ಆಮೇಲೆ ಅಳ್ತೀವಿ, ಹತ್ತ ಮೇಲೆ ಮತ್ತೆ ನಗಿತೀವಿ. ಇದು ಜೀವನದ ಒಂದು ಅದಕ್ಕೆ ಬದುಕಿನ ಒಂದು ಅರ್ಥ ತಿಳ್ಕೊಂಡು ಹೋದ್ರೆ ಈ ಒಂದು ಜೀವನನ ಮುನ್ನಡೆಸ್ಕೊಂಡು ಹೋಗ್ಬೋದು. ಸಿನಿಮಾ ರಂಗದಲ್ಲಿ ನಾವು ಸಿನಿಮಾನೇ ಅಷ್ಟೇ ನೋಡೋದಲ್ಲ, ನಾವು ಕೂಡ ಕೆಲವೊಂದು ತಪ್ಪುಗಳನ್ನು ಮಾಡ್ತಿರ್ತೀವಿ. ಆ ತಪ್ಪುಗಳನ್ನ ಪರಿವರ್ತನೆ ಮಾಡ್ಕೊಂಡು ಒಳ್ಳೆ ಹೆಜ್ಜೆ ಇಡುವಂತದ ಈ ಸಿನಿಮಾದಲ್ಲಿ ನಾವು ನೋಡಿ ಕಲಿಬೇಕು. ಮುಂದಿನ ಬರುವಂತ ಸಿನಿಮಾಗಳಲ್ಲಿ ತಾವು ಏನು ಸಿನಿಮಾನ ತೆಗಿತೀವಿ ನಿಮ್ಮೊಂದಿಗೆ ಈ ಉತ್ತರ ಕರ್ನಾಟಕದ ಗಂಡು ಮೆಟ್ಟು ನಾಡಿದ ಹುಬ್ಬಳ್ಳಿ ಧಾರವಾಡ ಜಿಲ್ಲಾದ ಪ್ರತಿಯೊಬ್ಬರು ನಿಮ್ಮೊಂದಿಗೆ ಇದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳಿ ನನಗೂ ಕರೆದು ಈ ಸಿನಿಮಾ ನೋಡಕ್ಕೆ ಅನುಮತಿ ಮಾಡಿಕೊಟ್ಟಂತ ತಮ್ಮೆಲ್ಲ ತಂಡಕ್ಕೆ ಹೃದಯಪೂರ್ವಕವಾಗಿ ಅಭಿನಂದನೆ ತಿಳಿಸ್ತೀನಿ. ಜೈ ಕರ್ನಾಟಕ. ಮತ್ತೆ ಸೋಮು ಡಿಜೆ ಇಂಜಿನಿಯರ್ಗೆ, ಸೋಮು ಡಿಜೆ ಇಂಜಿನಿಯರ್ಗೆ ತುಂಬಾ ಧನ್ಯವಾದ. ಜೋಗಿನ ಅಂತ ಹೇಳ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಾದ ಕೂಡ ನಮಸ್ಕರಿಸಿ, ಅದೇ ರೀತಿ ಪುನೀತ್ ರಾಜ್ಕುಮಾರ್ ಅಣ್ಣವ್ರ ಪಾದ ಕೂಡ ನಮಸ್ಕರಿಸಿ, ಮತ್ತೆ ತೆಲುಗು ನಟರಾದಂತ ಎನ್ ಟಿ ರಾಮರಾವ್ ಅವ್ರ ಪಾದ ಕೂಡ ನಮಸ್ಕರಿಸಿ, ಮತ್ತೆ ಎಲ್ಲಾ ಚಿತ್ರರಂಗದ ಏನು ಪ್ರೇಕ್ಷಕರ ಚಿತ್ರರಂಗದ ಅಭಿಮಾನಿಗಳಿಗೂ ಕೂಡ ಹೃದಯಪೂರ್ವಕವಾಗಿ ನಮಸ್ಕರಿಸಿ, ಸೋಮು ಸೌಂಡ್ ಡಿಜೆ ಇಂಜಿನಿಯರಿಂಗ್ ಈ ಸಿನಿಮಾದ ಒಂದು ನಟನಾಗಿ, ಒಂದು ಒಳ್ಳೆ ಅದ್ಭುತ ನಟನಾಗಿ ಆ ಸಿನಿಮಾನ ತೋರಿಸಿದ್ದಾರೆ. ಅದರಲ್ಲಿ ಕಲಾವಿದರ ಎಲ್ಲಾ ರೀತಿಯ ಪ್ರತಿಭೆಯನ್ನ, ಉತ್ತರ ಕರ್ನಾಟಕದ ಭಾಷೆಯನ್ನ ತೋರಿಸಿ ಹೀರೋ ಆಗಿರ್ಬೋದು, ಹೀರೋಯಿನ್ಗಳಾಗಿರ್ಬೋದು, ಅದರಲ್ಲಿ ಸಣ್ಣ ಸಣ್ಣ ಪಾತ್ರ ಮಾಡೋರಾಗಿರ್ಬೋದು, ಒಂದು ನಮ್ಮ ಉತ್ತರ ಕರ್ನಾಟಕ ಹೆಮ್ಮೆ ತರುವಂತ ಒಂದು ಒಳ್ಳೆಯ ಚಿತ್ರನ ತಂದಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆ ತಿಳಿಸ್ತೀನಿ. ಈ
ಒಂದು ಸಿನಿಮಾ ನೋಡಕ್ ಬಂದಿರುವಂತ ನನ್ನ ಪ್ರೀತಿಯ ಅಣ್ಣ ಸಮತಾ ಸಂಘದ ರಾಜ್ಯಾಧ್ಯಕ್ಷರು ಗುರುನಾಥ್ ತುಳಿಕಾಚಾರ್ಯ ಅವರಾಗಿರ್ಬೋದು, ಅದೇ ರೀತಿ ನಮ್ಮ ದೀಪಕ್ ಬೇಲ್ಕಟ್ಟಿ ಮೋಹನ್ ಅವರಾಗಿರ್ಬೋದು, ಹನುಮಂತಪ್ಪ ಪವಾಡ್ ಅವರಾಗಿರ್ಬೋದು, ಅವರು ಇವರನ್ನದೇ ನಮ್ದೇ ಆದಂತ ಬಳಗ ಯೂತ್ ಫಾರ್ ಜನತಾ ಗ್ಯಾರೇಜದ ಬಳಗದ ಪ್ರತಿಯೊಬ್ಬರು ಆಟೋ ಚಾಲಕರಾಗಿರ್ಬೋದು, ಪ್ರತಿಯೊಂದು ಕಾಮಗಾರಿ ಕೆಲಸ ಮಾಡೋರಾಗಿರ್ಬೋದು, ಈ ಬಳಗದವರ ಎಲ್ಲರೂ ಬಂದಿರುವಂತ ಎಲ್ಲರಿಗೂ ಹೃದಯಪೂರ್ವಕವಾಗಿ ಕೃತಜ್ಞತೆ ತಿಳಿಸ್ತೀನಿ ತಮಗೂ ಕೂಡ. ಈ ಸಿನಿಮಾ ಬಗ್ಗೆ ಬಂದು ನೋಡ್ದಾಗ ಗೊತ್ತಾಗತ್ತೆ ಈ ಸಿನಿಮಾದಲ್ಲಿ ಏನಿದೆ ಅನ್ನುವಂಥದ್ದು. ಸುಮ್ನೆ ಉತ್ತರ ಕರ್ನಾಟಕ ಭಾಷೆ ಐತಿ, ಇದ್ರಾಗ ಏನ್ ಬಿಡಪ್ಪ ಕಾಮಿಡಿಗಾಗಿ ಬಳಸ್ಕೊಂತಿದ್ವಿ, ಈಗ ಅವರೇ ಒಂದು ಸಿನಿಮಾ ತೆಗ್ದಿದ್ದಾರೆ ಅಂತೇಳಿ ಉತ್ತರ ಕರ್ನಾಟಕದ ಭಾಷೆ ಇಡೀ ನಾಡಿನಲ್ಲಿ ಎಲ್ಲೋದ್ರು ಆ ಭಾಷೆ ಆಗೋದಕ್ಕೆ ಹಿಂಗಿದ್ದಂಗ ಆ ಭಾಷೆಯಲ್ಲಿ ಬರುವಂತ ಮೂಲ ಬಂದಿರುವಂತ ಈ ಸಿನಿಮಾದಲ್ಲಿ ಪಾಪ ಕರ್ಮಗಳ ಅವರು ಮಾಡಿರುವಂತ ಪ್ರತಿಫಲಗಳ ಯಾವ ರೀತಿ ಅವ್ರ ಹಿಂದೆ ಇರುತ್ತೆ ಅನ್ನುವಂಥದ್ದು ಈ ಸಿನಿಮಾದಲ್ಲಿ ಒಂದು ತೋರಿಸಿದ್ದಾರೆ. ಇದರಲ್ಲಿ ಒಳ್ಳೆ ಸಂದೇಶ ಕೂಡ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಗುಣ ಇರುವಂತರ್ನ ಯಾರು ಬೇಗ ಗುರುತಿಸಂಗಿಲ್ಲ. ಅಲ್ಲಿಗೆ ಬರೀ ದುರ್ಬಿನಿಟ್ ನೋಡ್ಕೊಂತಿರ್ತಾರೆ. ಅವನೇನ್ ತಪ್ಪು ಮಾಡ್ತಾನೋ ಅವನಿಗೆ ಕೆಟ್ಟನ್ನ ಯಾವ ರೀತಿ ಪ್ರಚಾರ ಮಾಡೋಣ, ಅದರಿಂದ ನಾವೇನ್ ಲಾಭ ತಗೋಣ ಅಂತೇಳಿ ಈ ಸಿನಿಮಾದಲ್ಲಿ ಯಾರಿಗೂ ಉಳಗಾಲೆ ಇಲ್ಲ ಅನ್ನುವಂಥದ್ದೇ ಈ ಸಿನಿಮಾ ತೋರಿಸಿದೆ. ಅದ್ಭುತವಾಗಿ ಈ ಸಿನಿಮಾ. ಆದ್ರೆ ಬಂಧುಗಳು ತಮ್ಗೆಲ್ಲರಿಗೂ ಹೇಳ್ತೀನಿ, ನಮ್ಮ ಉತ್ತರ ಕರ್ನಾಟಕದ ಈ ಸಿನಿಮಾ ರಂಗದಲ್ಲಿ ಕಾಲಿಡೋರು ಪ್ರತಿಯೊಬ್ಬರು ಹುಲಿ ಹೆಜ್ಜೆ ಅಂತ ಇಟ್ಟಿರ್ತಾರೆ. ಅಷ್ಟು ಶ್ರಮಜೀವಿಯಿಂದ ಅಲ್ಲಿ ಕಾಲಿಟ್ಟಿರ್ತಾರೆ. ಎಲ್ಲರ ಕಾಲು ಎಳಿತಾರೆ ಸ್ವಾಮಿ, ಹಂಗಾಗೈತಿ. ಎಲ್ಲರ ಕಾಲು ಎಳೆಯುವಂತಾರ, ಕಾಲು ಎಳ್ಕೊಂಡು ಹೋಗ್ತಾರೆ. ಅದಕ್ಕೆ ತಮ್ಗೆಲ್ಲರಿಗೂ ಹೇಳ್ತೀನಿ, ಇವತ್ತು ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಐತಿ. ಪ್ರತಿಯೊಬ್ಬರು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇವೆಲ್ಲದ್ರಾಗ ತಾವದಿರಿ, ಆಕ್ಟಿವ್ ಅದಿರಿ. ಈ ಸಿನಿಮಾ ಬಗ್ಗೆ ನಮ್ದೇ ಆದಂತ ಬಳಗ ತಾವೆಲ್ಲ ಏನಿದ್ರಿ ತಮ್ಮ ಕುಟುಂಬದಲ್ಲಿ ಇರುವಂತ ಪ್ರತಿಯೊಬ್ಬರು ಹೇಳ್ರಿ, ಈ ಸಿನಿಮಾ ಅದ್ಭುತವಾದ ಸಿನಿಮಾ. ಈ ಸಿನಿಮಾನ ಒಂದು ಪೋಸ್ಟ್ ಮುಖಾಂತರ ಎಲ್ಲಾ ಕಡೆ ವೈರಲ್ ಆಗುವಂತದ ತಾವು ನೀವೆಲ್ಲರೂ ಮಾಡ್ಬೇಕಂತ ತಾವೆಲ್ಲ ವಿನಂತಿ ಮಾಡ್ಕೊಂತೀನಿ. ಬಂಧುಗಳ ಏನಪ್ಪ ಬರೀ ಸಿನಿಮಾ ಅಷ್ಟ ಪ್ರಚಾರ ಆಗ್ತೈತಿ ಅನ್ನುವಂಥದ್ದಲ್ಲ. ನೀವು ಬೇಕಾದ್ರೆ ಸೈಡ್ ಫೋಟೋ ಹಾಕೋರಿ, ನಿಮ್ಮ ಒಬ್ಬ ಸಿನಿಮಾ ಮಾಡಿರುವಂತ ಏನು ನಟರಿದಾರ ಅವ್ರ ಜೊತೆಗೆ ನಾವು ಕೂಡ ಸಿನಿಮಾನ ನೋಡಿದ್ವಿ ಅನ್ನುವಂಥದ್ದು ಟ್ಯಾಗ್ಲೈನ್ ಹಾಕೋರಿ. ಈ ರೀತಿ ಒಂದು ವೈರಲ್ ಮಾಡುವಂತದ್ದು ಈ ಸಿನಿಮಾ ಬಗ್ಗೆ ಅದ್ಭುತವಾಗಿದೆ ಸಿನಿಮಾ ಅಂತ ಹೇಳ್ರಿ. ತಮ್ಮ ಕುಟುಂಬದಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ತೋರಿಸುವಂತದ್ದು ಸಿನಿಮಾ ಇದೆ. ಯಾಕಂತಂದ್ರೆ ಕುಟುಂಬದ ಬದುಕಿನಲ್ಲಿ ಜೀವನದಲ್ಲಿ ನಡೀತಿರುವಂತದ ಪ್ರತಿಯೊಬ್ಬರ ಬದುಕಲ್ಲಿ ಸಾರ್ತಿರುವಂತ ಬದುಕಿದೆ. ಈ ಬದುಕಿನಲ್ಲಿ ಅರ್ಥವನ್ನ ಕೊಟ್ಟಿದೆ ಈ ಸಿನಿಮಾ. ನಮಸ್ಕಾರ ಕಣ್ರಿ, ಹೇಗಿದ್ದೀರಾ ಎಲ್ಲರೂ? ಸಿನಿಮಾ ಬಿಕಾಸ್ ಸಿನಿಮಾ ನೋಡ್ಕೊಂಡ್ ಬಂದಿದ್ದೀರಾ ನೀವೆಲ್ಲ, ಆಗ್ಲೇ ಇನ್ನೂ ಇಲ್ಲಿತ್ತು ನನ್ನ ಮಾತು ಕೇಳ್ತಿದ್ದೀರಾ ಅಂತಂದ್ರೆ ನನಗೆ ಗೊತ್ತು ನಿಮ್ಗೆಲ್ಲ ಎಷ್ಟು ಇಷ್ಟ ಆಗಿದೆ ಅಂತ. ಒಂದೊಳ್ಳೆ ಅರ್ಥ ಇರುವಂತಹ ಮೂವಿ. ನೀವೆಲ್ಲ ಇಷ್ಟು ಖುಷಿಯಿಂದ ನೋಡ್ಬಿಟ್ಟು ನಿಮ್ ರಿಯಾಕ್ಷನ್ಸ್ ನೋಡೋ ನಮಗೆಲ್ಲ ತುಂಬಾನೇ ಖುಷಿ ಆಗ್ತಿದೆ.